ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮಾಲತಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಮೂಲಂಗಿ ಸೊಪ್ಪು, ಮೂಲಂಗಿ ಹಾಗೆ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಒಂದು ಪರೋಟ ಮಾಡಿದ್ರೆ ಹೇಗಿರಬಹುದು ಕಾಂಬಿನೇಷನ್ನು. ಸೂಪರ್ ಹೆಲ್ತಿ ಮತ್ತು ಸೂಪರ್ ಟೇಸ್ಟಿ ಕೂಡ. ನಾನಿವಾಗ ಒಂದು 4 ಮೂಲಂಗಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಮೂಲಂಗಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಎಲೆ ಎಲ್ಲ ಮಾತ್ರ ತೆಕ್ಕೊಂಡು ಅದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೂಲಂಗಿನ ಇವಾಗ ತುರ್ಕೊಂಡು ಇದ್ದೀನಿ. ಆ ತುರ್ಕೊಂಡಿರೋ ಮೂಲಂಗಿ ಎಲ್ಲ ಒಂದು ಬೌಲ್ಗೆ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಸ್ವಲ್ಪ ಒಂದು 10 to 15 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅದು ಅಷ್ಟರಲ್ಲಿ ನಾವು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹದಕ್ಕೆ ಇವಾಗ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಬರೋಣ. ಈ ಥರ ಕಲಿಸ್ಕೊಂಡಾದ್ಮೇಲೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಫ್ರೆಂಡ್ಸ್. ಆವಾಗ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪರೋಟ. ಇದಾದಮೇಲೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ಸವರಿ ಅದನ್ನು ಒಂದು 10 to 15 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡೋಣ. ಆವಾಗ ನಮ್ಮ ಡೋ ತುಂಬ ಸಾಫ್ಟಾಗಿ ಚೆನ್ನಾಗಾಗುತ್ತೆ, ಲಟ್ಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮೂಲಂಗಿ ತುರಿ ಏನಿದೆ ಅದು ಉಪ್ಪನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ನೀರು ಬಿಟ್ಟಿದೆ. ಇವಾಗ ನಾವು ಚೆನ್ನಾಗಿ ಹಿಂಡ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಕೂಡ ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಈ ಮೂಲಂಗಿ ತುರಿನ ಹಿಂಡ್ಕೊಳ್ಳೋಣ. ಈ ಮೂಲಂಗಿ ನೀರು ಏನಿದೆ, ತುರಿದಿರೋ ನಾವು ಹಿಂಡ್ಕೊಂಡಿರೋ ನೀರೇನಿದೆ ಆ ನೀರನ್ನೇ ಯೂಸ್ ಮಾಡಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಬಹುದು. ಬಟ್ ಕೆಲವು ಸತಿ ಈ ನೀರು ಸ್ವಲ್ಪ ಕಹಿ ಬರುತ್ತೆ, ಹಾಗಾಗಿ ಇವತ್ತು ನಾನು ಯೂಸ್ ಮಾಡ್ಕೊಂಡಿಲ್ಲ. ನೀವು ಅದನ್ನೇ ಯೂಸ್ ಮಾಡಿ ಚಪಾತಿ ಹಿಟ್ಟನ್ನು ಬೇಕಾದ್ರೆ ಕಲಿಸ್ಕೊಳ್ಬೋದು. ಇವಾಗ ನಾನು ಈ ಮೂಲಂಗಿ ತುರಿಗೆ ಮೂಲಂಗಿ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಒಂದು 4 to 5 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಜೀರಾ ಪೌಡರು, 1 ಸ್ಪೂನ್ನಷ್ಟು ಧನಿಯಾ ಪುಡಿ, 1 ಸ್ಪೂನ್ನಷ್ಟು ಹಚ್ಮೆಣಸಿನ ಪುಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ 1/4 ಸ್ಪೂನ್ನಷ್ಟು, ಒಂದು ಅರ್ಧ ಸ್ಪೂನ್ನಷ್ಟು ಆಮ್ಚೂರು ಪೌಡರ್ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ, 1 ಚಿಟಿಕೆ ಅರಿಶಿಣ, ಹಾಗೆ 1 ಸ್ಪೂನ್ನಷ್ಟು ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮೂಲಂಗಿ ತುರಿ ಸೊಪ್ಪುಗಳು ಎಲ್ಲ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನು ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 2 ಸ್ಪೂನ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗೋಧಿ ಹಿಟ್ಟು ಹಾಕ್ಕೊಂಡು ಮತ್ತೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸೊಪ್ಪಲ್ಲಿ ಏನಾದರೂ ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೂ ಕೂಡ ಅದೆಲ್ಲ ಹೋಗುತ್ತೆ, ಹೀರ್ಕೊಂಡು ಬಿಡುತ್ತೆ. ಇವಾಗ ನಾವು ಒಂದು ಉಂಡೆಗಳು ಮಾಡಿಟ್ಕೊಳ್ಳೋಣ. ಸ್ಪೂನಲ್ಲೇ ಬೇಕಾದ್ರೆ ಇದನ್ನು ಸ್ಟಫಿಂಗನ್ನು ಹಾಕ್ಕೋಬೋದು. ನಾನು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು 10 to 15 ಮಿನಿಟ್ಸ್ ಆಗಿ ಚೆನ್ನಾಗಿ ರೆಸ್ಟ್ ಮಾಡಿದೆ. ಇವಾಗ ಮಣೆ ಮೇಲೆ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ನಾದ್ಕೊಳ್ಳೋಣ. ನಾದ್ಕೊಂಡಾದಮೇಲೆ ಇದನ್ನು ನಾವು ಉಂಡೆಗಳನ್ನ ಮಾಡಿ ತೆಗೆದಿಟ್ಕೊಳ್ಳೋಣ ಫ್ರೆಂಡ್ಸ್. ಉಂಡೆಗಳನ್ನ ಮಾಡಿ ಎತ್ತಿಟ್ಕೊಂಡು ಮತ್ತೆ ಈ ಉಂಡೆಗಳನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ನಾದ್ಕೊಳ್ಳೋಣ. ಆವಾಗ ಲಟ್ಸೋಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದೊಂದು ಉಂಡೆನೂ ಚೆನ್ನಾಗಿ ನಾವು ನಾದ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಉಂಡೆ ತೊಗೊಂಡು ಇವಾಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಸೊಪ್ಪೆಲ್ಲ ಒಳಗಡೆ ಹೋಗಬೇಕು, ಆ ಥರ ಕ್ಲೀನಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಕ್ಲೋಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಹಿಟ್ಟೆಲ್ಲ ಕಡೆ ಬರೋ ಥರ ಮಾಡಿಕೊಂಡು ಇವಾಗ ಸಾಫ್ಟಾಗಿ ಲಟ್ಟಿಸ್ಕೋಬೇಕು. ತುಂಬ ಜೋರಾಗಿ ಪ್ರೆಸ್ ಮಾಡೋದೆಲ್ಲ ಬೇಡ ಫ್ರೆಂಡ್ಸ್. ಇದನ್ನು ಸಾಫ್ಟಾಗಿ ಲಟ್ಟಿಸ್ಕೊಳ್ಳೋಣ. ನೀವು ಯಾವುದು ಶೇಪು ಅಥವಾ ಯಾವ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ತೆಳ್ಳಕ್ಕೆ ಲಟ್ಟಿಸ್ಕೋಬೋದು. ಬಟ್ ಪರಾಟ ಅಂತಂದರೆ ಸ್ವಲ್ಪ ತಿಕ್ನೆಸ್ ಇರಬೇಕಾಗತ್ತೆ, ಸ್ವಲ್ಪ ದಪ್ಪ ಬರುತ್ತೆ ಇದು. ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಲಟ್ಟಿಸ್ಕೋಬೋದು. ಬಟ್ ಪರಾಟ ಅಂತಂದರೆ ತಿಕ್ನೆಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ಲಟ್ಟಿಸ್ಕೊಂಡಿದ್ದಾಗಿದೆ ನೋಡಿ. ಇದನ್ನು ನಾವು ತವದ ಮೇಲೆ ಹಾಕ್ಕೊಳ್ಳೋಣ. ತವದ ಮೇಲೆ ಹಾಕ್ಕೊಂಡು 2 ಕಡೆನೂ ಒಂದು ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಾದಮೇಲೆ ಇವಾಗ ನಾವು ತುಪ್ಪ ಇದ್ರ ಮೇಲೆ ಸವರ್ಕೊಳ್ಳೋಣ. ಎಣ್ಣೆ ಬೇಕಾದ್ರೂ ಸವರ್ಕೊಳ್ಬಹುದು, ಆದರೆ ನಾನು ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಈ ಕಡೆ ಆದಮೇಲೆ ತಿರುಗಿಸ್ಕೊಳ್ಳೋಣ. ಮತ್ತೊಂದು ಕಡೆನೂ ಇವಾಗ ತುಪ್ಪ ಕ್ಲೀನಾಗಿ ಇದನ್ನು ಸವರ್ಕೊಳ್ಳೋಣ ಫ್ರೆಂಡ್ಸ್. ಸವರ್ಕೊಂಡು 2 ಕಡೆನೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನೋಡಿ. ಈ ಥರ ಕಾಣಿಸ್ತಾ ಇದೆಯಲ್ಲ, ಆ ಥರ
ಮಾಡ್ಕೊಳ್ಳೋಣ. ಹಾಗೆ ಎಲ್ಲ ಸೈಡ್ಸ್ ಎಲ್ಲನೂ ನೀಟಾಗಿ ಅದು ಬೇಯಬೇಕು ಆ ಥರ ಇದನ್ನು ಸುಟ್ಕೊಂಡು ನೋಡಿ. ಇವಾಗ ಇದಾಗಿದೆ, ತೆಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಉಂಡೆ ಕೂಡ ತೊಗೊಂಡು ಇದಕ್ಕೂ ನಾವಿವಾಗ ಸ್ಟಫಿಂಗ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡು ಮತ್ತು ಇನ್ನೊಂದು ಪರೋಟ ಕೂಡ ಇದನ್ನು ಲಟ್ಟಿಸ್ಕೊಳ್ಳೋಣ ನೀಟಾಗಿ. ನೋಡಿ ಇವಾಗ ಈ ಥರ ಲಟ್ಟಿಸ್ಕೊಂಡು ಇದನ್ನು ಕೂಡ ಇವಾಗ ನಾವು ತವದ ಮೇಲೆ ಹಾಕ್ಕೊಂಡು ಇವಾಗ ಎರಡು ಕಡೆನೂ ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಇವಾಗ ತುಪ್ಪ ಹಾಕ್ಕೊಂಡು ಸವರ್ಕೊಳ್ಳೋಣ. ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಎರಡು ಕಡೆನೂ ಕ್ಲೀನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಸೈಡ್ಸು ಎಡ್ಜಸ್ ಏನಿದೆ ಅದೆಲ್ಲ ಚೆನ್ನಾಗಿ ಸುಟ್ಕೋಬೇಕು ಫ್ರೆಂಡ್ಸ್. ಆ ಥರ ಸುಟ್ಕೊಂಡು ಇದನ್ನು ಕೂಡ ಇವಾಗ ತೆಕ್ಕೊಳ್ಳೋಣ. ಹಾಗೆ ಎಲ್ಲ ಪರೋಟಗಳನ್ನು ನಾವು ಇವಾಗ ಇದೇ ಥರನೇ ಮಾಡ್ಕೊಳ್ಳೋಣ. ನೋಡಿ ಇವಾಗೆಲ್ಲ ಪರೋಟಗಳೆಲ್ಲ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಇದನ್ನು ಒಂದು ಸತಿ ಓಪನ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಬೇಯಿಸುವಾಗಲೇ ಇದು ಒಳ್ಳೆ ಘಮ ಬರ್ತಾಯಿತ್ತು. ಇವಾಗ ನಾನು ಅದಕ್ಕೊಂದು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಂಬಿನೇಷನ್ಗೆ ನಾನು ಒಂದು ಕಪ್ಪು ಮೊಸರು ಮತ್ತು ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ. ಪರೋಟ ಇದೆ ಒಳ್ಳೆ ಕಾಂಬಿನೇಷನ್ನು, ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ಸೊ ಈ ಥರ ಕಾಂಬಿನೇಷನ್ ನೀವು ಮಾಡ್ಕೊಳ್ಳಿ ಪರೋಟನ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್